ಇರಾನ್ ಜೊತೆ ಮಾತುಕತೆ ಬಗ್ಗೆ ಟ್ರಂಪ್ ಮತ್ತೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಟ್ರಂಪ್ ಈಗ ಏನು ಮಾತಾಡ್ತಾರೆ ಅನ್ನೋದೇ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಕ್ಷಣಕ್ಕೊಂದು ಸ್ಟೇಟ್ಮೆಂಟ್, ಯಾವಾಗ ಏನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಯಾರನ್ನು ಉದ್ದೇಶಿಸಿ ಏನು ಸಂದೇಶ ಕೊಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಇದೀಗ ಇರಾನ್ ಜೊತೆ ಈ ಮಾತುಕತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಂಪ್ ಇನ್ನೊಂದು ಹೇಳಿಕೆ ಏನದು, ನಾನು ಅವರಿಗೆ 10 ದಿನಗಳ ಕಾಲಾವಕಾಶವನ್ನು ಕೊಟ್ಟಿದ್ದೇನೆ, ಅವ್ರು ಕೇಳಿರೋದು 7 ದಿನ, ಆದ್ರೆ ನಾನು 10 ದಿನ ಕೊಟ್ಟಿದ್ದೇನೆ ಅಂತ ಟ್ರಂಪ್ ಹೇಳ್ತಾ ಇರೋದು. ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಮಾತುಕತೆ ಆಗ್ತಾ ಇದೆ, ಮಾತುಕತೆ ನಡೀತಾ ಇದೆ, ಒಪ್ಪಂದ ಆಗ್ತಾ ಇದೆ, ಒಪ್ಪಂದದ ಹಾದಿಯಲ್ಲಿದ್ದೀವಿ, ಇನ್ನೇನು ಟ್ರ್ಯಾಕಿಗೆ ಬಂದ್ರು, ಈ ಥರದ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಂಥ ಟ್ರಂಪ್ ಇದೀಗ ಹೇಳ್ತಾ ಇರೋದು, ನಾನು ಅವರಿಗೆ 10 ಡೇಸ್ ಅವಕಾಶ ಕೊಟ್ಟಿದ್ದೀನಿ, ಅವ್ರು ಕೇಳಿದ್ರು 7 ಡೇಸ್, 7 ದಿನ ಕೇಳಿದ್ರು, ಆದರೆ ನಾನು 10 ದಿನ ಕೊಟ್ಟಿದ್ದೇನೆ. ನನಗೆ ಅವರು 8 ಹಡಗುಗಳನ್ನು ಕೊಟ್ಟಿದ್ದಾರೆ, ನಮ್ಮ ನಡುವಿನ ಮಾತುಕತೆ ಚೆನ್ನಾಗಿಯೇ ನಡೆದಿದೆ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ನಮ್ಮ ನಡುವಿನ ಮಾತುಕತೆ ಚೆನ್ನಾಗೇ ನಡೆದಿದೆ, ನಂಗೆ ಅವರು 8 ಹಡಗುಗಳನ್ನು ಕೊಟ್ಟಿದ್ದಾರೆ ಅಂತ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನಂಗೆ ಅವ್ರು ಗಿಫ್ಟ್ ಕೊಟ್ಟಿದ್ದಾರೆ ಅಂತ, ಏನು ಗಿಫ್ಟು, ಏನು ಕತೆ ಅಂತ ಅದು ಯಾವುದ್ರ ಬಗ್ಗೆಯೂ ಕೂಡ ಹೇಳಿರಲಿಲ್ಲ. ಆದರೆ 8 ಹಡಗುಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇವಾಗ. ಆಮೇಲೆ ನಾನೇ ಅವರಿಗೆ 10 ಡೇಸ್ ಕೊಟ್ಟಿದ್ದೀನಿ, ಅವ್ರು ಕೇಳಿದ 7 ದಿನ, ನಾನು 8 ದಿನ ಕೊಟ್ಟಿದ್ದೀನಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ನಮ್ಮ ನಡುವಿನ ಮಾತುಕತೆ ಚೆನ್ನಾಗಿಯೇ ನಡೆದಿದೆ ಅನ್ನೋದನ್ನು ಕೂಡ ಟ್ರಂಪ್ ಇದೇ ಸಂದರ್ಭದಲ್ಲಿ ಹೇಳ್ತಾ ಇರೋದು. ನೋಡಿ, ಟ್ರಂಪ್ ಅವರ ಸ್ಟೇಟ್ಮೆಂಟ್ ಮೊದಲ ದಿನದಿಂದ ಇಲ್ಲಿವರೆಗೂ ನಾವು ಗಮನಿಸಿದಾಗ ಯುದ್ಧ ನಿಲ್ಲಿಸಲ್ಲ, ಯುದ್ಧ ನಿಲ್ಲಿಸ್ತೀವಿ, ಒಪ್ಪಂದ ಆಗ್ತಾ ಇದೆ, ಅವ್ರು ಬಂದಿದ್ರು, ನಾನೇ ಇಲ್ಲ ಅಂತ ಹೇಳಿ ಕಳಿಸಿದೆ, ಕದನ ವಿರಾಮ, ಇನ್ನೊಂದು ಮತ್ತೊಂದು, ಈ ಥರ ಕ್ಷಣಕ್ಕೊಂದು, ಗಂಟೆಗೊಂದು, ಗಳಿಗೆಗೊಂದು ಅಂತಾರಲ್ಲ, ಆ ಥರದ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರೋದು. ಇದಕ್ಕೆ ಇರಾನ್ ಏನು ಹೇಳುತ್ತೆ ಅಂತಂದಾಗ ಇರಾನ್ ಆ ಥರದ್ದು ಏನು ನಡೆದೇ ಇಲ್ಲ ಅನ್ನೋ ರೀತಿಯಾದಂಥ ಸ್ಟೇಟ್ಮೆಂಟ್ಗಳನ್ನು ಇರಾನ್ ಕೂಡ ಕೊಟ್ಕೊಂಡು ಬರ್ತಾ ಇರೋದು. ಸದ್ಯಕ್ಕೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಈ ಥರದೊಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. You know, I told you about a present, right? Steve, can I reveal the present? You can do anything you want to show. Thank you. They said to show you the fact that we're real and solid and we're there. We're going to let you have 8 boats of oil. 8 boats. 8 big boats of oil. This was 2 days ago. And they'll sail up tomorrow. That was 3 days ago. And I didn't think much about it. And then I watched the news and they said, a very good anchor actually, happened to be Fox, but I watched it and he said, something's unusual happening. There are 8 boats that are going right up the middle